ಈಗ ನಿನ್ನೆ ರಾಜ್ಯಸಭಾ ಚುನಾವಣೆ ನಿಮಿತ್ತವಾಗಿ ರಾಜ್ಯಸಭೆಗೆ ಆಯ್ಕೆ ಆದಂತ ನಸೀರುದ್ದೀನ್ ಹೌದಲ್ರಿ ಅವನ ಹೆಸರು ನಾಸಿರ ಯಾವ ನಾಸಿರೋ ಕಾಸಿರೋ ಗುರುತಿಲ್ಲ ಏನ್ ನಿನ್ನೆ ಮಾಡಿದ್ದಾನೆ ಅವನು ನೇರವಾಗಿ ಆ ಒಂದು ದೇಶ ವಿರೋಧಿ ಘೋಷಣೆ ಕೊಡ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಹರಿಯಾಯ್ದಿದ್ದು ಇದು ನೋಡ್ಬಿಟ್ರೆ ನೇರವಾಗಿ ಇಂಥ ದೇಶದ್ರೋಹಿಗಳನ್ನೇ ಕಾಂಗ್ರೆಸ್ ಹೊತ್ತು ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ಉಪರಾಷ್ಟ್ರಪತಿ ಒಬ್ಬ ಇದ್ದ ಅವ ಏಜೆಂಟ್ ಅವನು ಪಾಕಿಸ್ತಾನ ಏಜೆಂಟ್ ಆಗಿ ಮಾತಾಡ್ತಿದ್ದ ಅವನು ಬಹಳ ಸೀನಿಯರ್ ಮೋಸ್ಟ್ ಇಂಥವ್ರನ್ನ ಹುಡುಕಿ ವಿರುದ್ಧ ನಮ್ಮ ಸದನದಲ್ಲಿ ಇವತ್ತು ವಿಧಾನಸಭೆ ಅನ್ನುವಂತ ಒಂದು ಪವಿತ್ರವಾದಂತ ಭಾರತದ ಒಂದು ಸದನದಲ್ಲಿ ಈ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಂದ್ರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮುಸ್ಲಿಂ ಮೂಲಭೂತವಾದಿಗಳಿಗೆ ದೇಶದ್ರೋಹಿಗಳಿಗೆ ಎಷ್ಟು ರೀತಿ ಇವತ್ತು ಅವರಿಗೆ ಧೈರ್ಯ ಬಂದಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮುಸ್ಲಿಂ ಪರವಾಗಿ ಹೇಳಿಕೆಗಳು. ಸರ್, ರಾಜ್ಯಸಭಾ ಸದಸ್ಯರು ಈ ಘಟನೆ ಆದ್ಮೇಲೆ ಸೌಜನ್ಯಕ್ಕೂ ಕೂಡ ಈ ಘಟನೆಯನ್ನ ಖಂಡಿಸುವ ಗೋಜಿಗೆ ಹೋಗಿಲ್ಲ ಸರ್. ಮೊದಲು ಅವನೇ ದೇಶದ್ರೋಹಿ ಅದನ್ರಿ. ಅವ ನಿಮ್ಗೆ ಹೇಳ್ತೇನೆ, ಅವನಿಗೇನಾದ್ರೂ ಈ ದೇಶದ ಅನ್ನ ತಿಂದಿದ್ರೆ ನಿಜವಾಗಿ ಅವರ ಅಪ್ಪಗ ಅವ ಹುಟ್ಟಿದ್ರೆ ಅಲ್ಲೇ ಅವನಿಗೆ ಕಪಾಳಿ ಹೊಡಿಬೇಕಾಗಿತ್ತು ಅಂತ ಬೆಂಬಲಿಗೆ. ಅವನಿಗೆ ಬೆಂಬಲ ಕೊಡ್ತಾನಂದ್ರೆ ಅದನ್ನ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಮುಗಿಬೀಳ್ತಾನಂದ್ರೆ ಅವನು 100% ದೇಶದ್ರೋಹಿ ಇದ್ದಾನೆ. ಅವನೇ ಪಾಕಿಸ್ತಾನ ಏಜೆಂಟ್ ಅದಾನೆ. ಅವನಿಗೆ ಬೆಂಬಲ ಕೊಟ್ಟಂತ ಕಾಂಗ್ರೆಸ್ ಈ ದೇಶದ ಜನರ ಮುಂದೆ ಹೇಳಬೇಕು, ನಿಮಗೆ ನಮ್ಮ ದೇಶ ಮುಖ್ಯ, ಪಾಕಿಸ್ತಾನ ಮುಖ್ಯ. ಸರ್, ಇದು ಪೂರ್ವ ನಿಯೋಜಿತ ಪ್ಲಾನ್ ಅಂತ ಏನಾದ್ರು ಅನ್ಸುತ್ತೆ ಸರ್? ಇಡೀ ಇನ್ಸಿಡೆಂಟ್ ಗಮನಿಸಿದ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಅಲ್ರಿ, ಅವ್ರು ಯಾವಾಗಲೂ ನಿಯೋಜಿತ ಅದಾರ. ನಮ್ಮ ದೇಶದ ಜೊತೆಗೆ ಅವ್ರು ತಾಯ್ಗಂಡ್ರು ಈ ದೇಶದ ಅನ್ನ ತಿಂತಾರ. ಅವ್ರ ಅಪ್ಪಗೆ ಹೊಟ್ಟೆಲ್ಲ. ಒಂದೇ ಮಾತನಾಗ ಹೇಳೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.